ಆ್ಯಕ್ಚುಲಿ ಲಾಸ್ಟ್ ಟೈಮೇ ನನಗೆ ಥೈರಾಯ್ಡ್ ಜಾಸ್ತಿ ಆಗಿದೆ ಅಂತ ಅಷ್ಟು ದಿನ ಬದುಕೋದಷ್ಟೇ ಗಾಯ್ಸ್. ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಏನು ಈ ಭೂಮಿ ಮೇಲೆ ಇರ್ತೀವ. ಇರೋ ಅಷ್ಟು ದಿನ ಖುಷಿಯಾಗಿ ನಿಮ್ಮ ಜೊತೆ ಹೀಗೆ ಮಾತಾಡಿಕೊಂಡು ನಾನು ಜೀವನ ಕಲಿತೀನಿ. ಸೊ ತಿಂದರೆ ಹಂಗೆ ಗಾಯ್ಸ್ ನನ್ನ ಗಂಡಂಗೆ ನಿದ್ದೆ ತಾನೆ. ಟೊಪ್ಪಿ ಯಾವುದೋ ಚೆನ್ನಾಗೈತಪ್ಪಿ, ಮತ್ತೆ ಫಸ್ಟ್ ಆಗ್ತಿದ್ದು ಕತ್ಕೊಬಂದ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೇನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕೊಡ್ಬೇಕು ನಿನಗೆ ಆಲೂಗಡ್ಡೆ ಫ್ರೆಂಚ್ ಫ್ರೈಸಾ? ಹೆಂಗ್ ಮಾಡೋದು? ನೀನು ತಿನ್ಬಿಡ್ತೀಯ. ನಮ್ಮ ಹಸ್ಬೆಂಡ್ ಎದ್ದಾದ್ಮೇಲೆ ಚಾರ್ವಿ ನಮ್ಮ ಹಸ್ಬೆಂಡ್ ಇಬ್ರು ಊಟ ಇಸ್ಕೊಬರೋಣ ಅಂತ ಹೋದ್ರು. ಕಿಚನಲ್ಲಿ ಇವತ್ತೇನು ಕೆಲಸ ಇಲ್ಲ, ಅಡುಗೆನೂ ಏನೂ ಮಾಡಿಲ್ಲ. ಇಷ್ಟು ಪಾತ್ರೆ ಐತೆ, ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಬೇಕು. ರೂಮ್ ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸೊ ನಮ್ಮ ಹಸ್ಬೆಂಡಿಗೆ ಊಟ ಇಸ್ಕೊಬರಕ್ಕೆ ಹೋಗಿದ್ದಾರೆ ಕುಷ್ಕ. ಸೊ ಊಟ ಮಾಡಿಕೊಂಡು ನೀರೇನಾದರೂ ಬಂದರೆ ಬಟ್ಟೆ ಒಗಿಬೇಕು. ಸಿಕ್ಕಾಪಟ್ಟೆ ಬಟ್ಟೆ ಐತೆ. ಸೊ ಬಟ್ಟೆ ಒಗಿಯೋಣ. ಹಾಗೆ ಪಾಪುಗೆ ನನಗೆ ಸ್ನ್ಯಾಕ್ಸ್ಗೆ ಹ್ಞೂ ಸರಿ ಅಮ್ಮ, ನಿನ್ನ ಸ್ನ್ಯಾಕ್ಸ್ ನೈಟಿಗೆ ಮೊಟ್ಟೆ. ಊಟ ತಂದವ್ರೆ, ಊಟ ಮಾಡೋಣ ಬನ್ನಿ. ಊಟ ಮಾಡೋಣ ಅಂತ ನಾನು ನಮ್ಮ ಹಸ್ಬೆಂಡು ಪಾಪು 3 ಜನನೂ ಊಟ ಮಾಡಕ್ಕೆ ಕೂತ್ಕೊಂಡ್ವಿ. ನಮ್ಮ ಹಸ್ಬೆಂಡು 2 ಪರೋಟಾನು ಕುಷ್ಕ ತಂದಿದ್ರು. ನಿದ್ದೆ ಬರ್ತೈತಾ ಕೆಲ್ಸಕ್ಕೆ ಹೋಗೋಕ್ಕೆ? ತಿಂದರೆ ಹಂಗೆ ಗೈಸ್ ನನ್ನ ಗಂಡಂಗೆ ನಿದ್ದೆ ತಾನೆ. ಟೊಪ್ಪಿ ಯಾವುದೋ ಚೆನ್ನಾಗೈತಪ್ಪಿ, ಮತ್ತೆ ಫಸ್ಟ್ ಆಗ್ತಿದ್ದು ಕತ್ಕೊಬಂದ. ನಮ್ಮ ಅಣ್ಣದೇನೋ ಅದು ಅಲ್ಲ. ಸೊ ಬಾಯ್ ಅಪ್ಪಿ, ಮಮ್ಮು ಆಗೋಗಿ ಬಾಯ್ ಅಲ್ದ ಬಡ್ಕೊಂತಲ್ಲ ಆಮೇಲೆ. ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಫೋನ್ ಮಾಡ್ತಾ ಓಹೋ ಫೋನ್ ನೀನಾ? ನಿನ್ನ ಜೀವನನೇ ಫೋನಲ್ಲಿ ಇಕ್ಕಿರ್ತೀಯ ನೀನು. ನೀನು ಎಂತ ಹೆಸರೇನು? ಸುಮ್ಮನೆ ಕಾಮಿಡಿಗೆ ಈ ಥರ ಮಾತಾಡ್ತಾ ಇರ್ತೀವಿ ಗೈಸ್. ನಾನು ನಮ್ಮ ಹಸ್ಬೆಂಡು ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೊರಟ್ರು. ಸೊ ಇವತ್ತೇನು ಕೆಲಸ ಅಷ್ಟೊಂದು ಇಲ್ಲ ಗೈಸ್ ನಮಗೆ, ಅದಕ್ಕೆ ಫ್ರೀ. ಸ್ವಲ್ಪ ಹೊತ್ತು ಟಿ ವಿ ನೋಡೋಣ. ಇವಾಗ ಜಸ್ಟ್ ಊಟ ಮಾಡಿದ್ವಿ. ಮೋಟ್ರ್ ಹಾಕಿದ್ರು ಆದರೆ ನೀರು ಬರ್ತಾಯಿಲ್ಲ. ಅಷ್ಟೇ ಹೊತ್ತು ಮೋಟ್ರ್ ಹಾಕಿರೋದು. ಸೊ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ ಗಾಯ್ಸ್. ಅದಾದಮೇಲೆ ಕೆಲಸ ಮಾಡೋ ಟೈಮಲ್ಲಿ ಸಿಗೋಣ, ಓಕೆನಾ? ಸ್ವಲ್ಪ ಹೊತ್ತು ಟಿ ವಿಯಲ್ಲಿ ಲಾಗ್ಸ್ ನೋಡ್ಕೊಂಡಿದ್ದೆ. ಹಾಗೆ ಅವ್ರು ಮೋಟ್ರ್ ಹಾಕಿದ್ರು. ಸರಿ ಮೋಟ್ರ್ ಹಾಕಿರೋ ಟೈಮಲ್ಲೇ ಬಟ್ಟೆ ನೆನೆಸ್ಬಿಡೋಣ, ಬಟ್ಟೆ ಒಗ್ಯೋಣ ಅಂತ ಬಟ್ಟೆ ಎಲ್ಲ ತೊಗೊಂಡು ಬಟ್ಟೆ ನೆನ್ಸಕ್ಕೆ ಹೋದೆ. ಬಟ್ಟೆ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನಿಲಿ, ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಹೋದೆ. ಕಿಚನ್ಗೆ ಹೋಗಿ ಕಿಚನಲ್ಲಿರೋ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ದು, ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಒಂದೇ ಸತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಕಿಚನಲ್ಲಿ ಕೆಲಸ ಆದಮೇಲೆ ಹಾಗೆ ಹೋಗಿ ಬಟ್ಟೆ ಒಗ್ದುಬಿಡೋಣ ಅಂತ ಹೋಗಿ ಬಟ್ಟೆ ಎಲ್ಲ ಒಗ್ದಾಕ್ದೆ. ಬಟ್ಟೆ ಎಲ್ಲ ಕ್ಲೀನಾಗಿ ಒಗ್ದು ಚಾರ್ವಿ ಚೇರ್ ಮೇಲೆ ಸ್ವಲ್ಪ ನೀರು ಸೋರ್ಲಿ ಅಂತ ಹಾಕಿದ್ದೆ. ಹಾಗೆ ಮೊನ್ನೆ ಒಣಗಾಕಿರೋ ಬಟ್ಟೆ ಒಣಗಿದ್ದಿಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಇವತ್ತು ಹೋಗಿ ಆ ಬಟ್ಟೆನೂ ತೆಗ್ದು ರೂಮಲ್ಲಿ ಹಾಕಿ ಹಾಗೆ ಆ ಬಟ್ಟೆನೂ ಮಡ್ಚಿಬಿಡೋಣ ಅಂತ ಆ ಬಟ್ಟೆನೂ ಕ್ಲೀನಾಗಿ ಎಲ್ಲ ಮಡ್ಚಿದೆ. ಮನೇನೂ ಒಂದೇ ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಗುಡ್ಸೋಣ ಅಂತ ಮನೆಯೆಲ್ಲ ಗುಡ್ಸ್ಕೊಂಡೆ. ನೆನ್ನೆ ತಾನೇ ಮನೆ ಒರೆಸಿದ್ದೀನಿ, ಇವತ್ತು ಮನೆ ಒರೆಸಿಲ್ಲ. ಎಷ್ಟು ಗಾಳಿ ನೋಡಿ ಗಾಯ್ಸ್, ಫುಲ್ ಮಳೆ ಬರುತ್ತೆ. ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ಚಿನ್ನು ಮರಿ
ಪಾಪು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಬಟ್ಟೆ ಒಣಗಾಕ್ಬಿಡೋಣ, ಜಾಗ ಇಲ್ಲ ಓಡಾಡೋಕ್ಕೆ ಅಂತ ಫಸ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟೆ. ಗೆಟ್ ರೆಡಿ ವಿತ್ ಮೀ, ಸುಮ್ಮನೆ ಮನೇಲಿರೋದಕ್ಕೆ ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ಈ ಥರ ಟ್ರೈ ಮಾಡಿದೆ ಗಾಯ್ಸ್. ಸೊ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಮಾಯ್ಶ್ಚರೈಸರ್ ಹಾಕ್ಕೊಂಡು ಕ್ಲೀನಾಗಿ ಅಪ್ಲೈ ಮಾಡ್ಕೊತೀನಿ. ಸೊ ಮಾಯ್ಶ್ಚರೈಸರ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ 10 ರೂಪಾಯಿದು ಪಾನ್ಸ್ ವೈಟ್ ಬ್ಯೂಟಿ ಕ್ರೀಮ್ ಹಾಕ್ಕೊತೀನಿ. ಸೊ ಕ್ರೀಮ್ ಫೇಸ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಐಲೈನರ್ ಎತ್ಕೊಂಡು ಕಣ್ಣೊಳಗಡೆ ಹಾಕ್ಕೊಳ್ಬೇಕು. ಸಾರಿ ಐಲೈನರ್ನ ಕಾಜಲ್ ಥರ ಕಣ್ಣೊಳಗಡೆ ಅಪ್ಲೈ ಮಾಡ್ಕೋಬೇಕು. ನನಗೆ ಫಸ್ಟಿಂದಾನು ಐಲೈನರ್ ಹಾಕಿ ಅಭ್ಯಾಸ ಕಣ್ಣೊಳಗಡೆನು. ಯಾವತ್ತೂ ನಾನು ಕಾಜಲ್ ಎಲ್ಲ ಯೂಸ್ ಮಾಡಿದ್ದೇ ಇಲ್ಲ, ಫಸ್ಟಿಂದಾನು ನಾನು ಐಲೈನರೇ ಯೂಸ್ ಮಾಡೋದು. ನನಗೂ ಐಲೈನರ್ ಹಾಕೊಂಡು ಹಾಗೆ ಬೊಟ್ಟು ಹಿಡ್ಕೊಂಡೆ. ಹಾಗೆ ಲಿಪ್ ಜೆಲ್ ಹಾಕೊಳ್ಳೋಣ ಅಂತ ಲಿಪ್ ಜೆಲ್ಲು ಹಾಕೊಂಡೆ. ಆದ್ಮೇಲೆ ತುಂಬಾ ಇಂಪಾರ್ಟೆಂಟು, ಹೆಣ್ಮಕ್ಳಿಗೆ ಮದುವೆ ಆದ್ಮೇಲೆ ಇಂಪಾರ್ಟೆಂಟೇ ಕುಂಕುಮ ಅಲ್ವಾ, ಹಾಗೆ ಕುಂಕುಮನೂ ಇಟ್ಕೊಳ್ಳೋಣ ಅಂತ ಕುಂಕುಮ ಇಟ್ಕೊಂಡೆ. ಇದಾಯ್ತು ನನ್ನ ಗೆಟ್ ರೆಡಿ ವಿತ್ ಮೀ ಸುಮ್ಮನೆ ಮನೇಲಿರೋದಕ್ಕೆ. ತಲೆ ಒಣಗ್ಸೋಣ ಅಂತ ಫ್ಯಾನ್ ಹಾಕ್ಬಿಟ್ಟು ತಲೆನೂ ಒಣಗಿಸ್ಕೊಂಡೆ. ಸೊ ಗಾಯ್ಸ್ ನೋಡಿದ್ರಲ್ವಾ, ಇಷ್ಟೇ ಸಿಂಪಲ್ ಆಗಿ ನಾನು ಯಾವಾಗೂ ರೆಡಿ ಆಗೋದು. ಸೊ ಇವತ್ತು ಯಾಕೆ ತಲೆ ಸ್ನಾನ ಮಾಡಿದೆ ಅಂದರೆ, ಬಟ್ಟೆ ಎಲ್ಲ ಒಗ್ದು ಸ್ವಲ್ಪ ವಾಶ್ರೂಮ್ ಗಲೀಜಾಗಿತ್ತು ಗಾಯ್ಸ್, ಅದಕ್ಕೆ ವಾಶ್ರೂಮ್ ಎಲ್ಲ ತೊಳೆದೆ. ವಾಶ್ರೂಮ್ ತೊಳೆದಾದ್ಮೇಲೆ ತಲೆ ಸ್ನಾನ ಮಾಡಲ್ಲ ಅಂದರೆ ಇರಿಟೇಟ್ ಆಗಿರುತ್ತೆ ನನಗೆ. ಸೊ ಅದಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ಬಿಟ್ಟೆ ಗಾಯ್ಸ್. ನೋಡೋ ಕಣ್ಗಳು ರೆಪ್ಪೆ ಮುಚ್ಚಲಾಗದು, ಮುಚ್ಚಿದರು ರೆಪ್ಪೆಗಳು. ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನೋಡಿ ಗಾಯ್ಸ್, ಬುಲ್ಡೆನೇ ಕಾಣಿಸ್ತೈತೆ. ಇನ್ನೊಂದು 2 ದಿವಸದಲ್ಲಿ ಬೋಡಿ ಆಗಿಬಿಡ್ತೀನಿ ಅಂತ ತುಂಬ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ನೋಡಿ ಬಾಚೆ ಇಲ್ಲ, ಇಷ್ಟು ಕೂದಲು ಬಂದೈತೆ. ಸಿಕ್ಕಾಪಟ್ಟೆ ಏರ್ ಫಾಲ್ ಪ್ರಾಬ್ಲಮ್. ಗಾಯ್ಸ್ ಪಾತ್ರೆ ಜೋಡಿಸ್ಬೇಕು. ಟೀಗೆ ಇಕ್ಬಿಟ್ಟಿದ್ದೀನಿ ಆಲ್ರೆಡಿ, ಯಾಕಂದರೆ ಟೈಮ್ ಆಯ್ತಲ್ವಾ, ಟೀಗೆ ಇಕ್ಬಿಟ್ಟೆ. ಇವಾಗ ಹಾಗೆ ಪಾತ್ರೆ ಜೋಡಿಸ್ಬಿಟ್ಟು ಟೀ ಆಗಿರುತ್ತೆ, ಉಯ್ಕೊಂಡು ಬಂದು ಟೀ ಕುಡಿಯೋಣ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ತೊಳೆದಿರೋ ಪಾತ್ರೆ ಇತ್ತಲ್ವಾ, ಅದು ಜೋಡಿಸ್ಬಿಡೋಣ ಅಂತ ಕಿಚನ್ಗೆ ಹೋಗಿ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ದೆ. ಬ್ರೆಡ್ ತಿನ್ನೋಣ ಟೀ ಜೊತೆ, ತುಂಬ ದಿವಸ ಆಯ್ತಲ್ಲ. ಅವತ್ತು ರಸಕ್ಕೆ ತಂದಿದ್ದು ಖಾಲಿ ಆಗೋಯ್ತು. ಮಿನಿಲಾಗಲ್ಲ ಇಲ್ಲಿರ್ತೀನಿ ಗಾಯ್ಸ್, ಇದ್ರಲ್ಲ. ಸೊ ನನಗೆ ರಸಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಟೀ ಜೊತೆ ತಿನ್ನೋಕ್ಕೆ. ನಂಗೆ ಬೇಡ, ನೀನು ತಿನ್ನಮ್ಮ. ಲಾಗು ಸಿಕ್ಕಾಪಟ್ಟೆ ಶಾರ್ಟ್ ಆಗಿರುತ್ತೆ ಗಾಯ್ಸ್, ಯಾಕಂದರೆ ಮನೇಲಿ ಏನು ಅಡುಗೆ ಮಾಡಿಲ್ವಲ್ಲ. ಸೊ ಅಷ್ಟೊಂದೇನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಬರೀ ಕೆಲಸ ಮಾಡೋದು. ಫ್ರೆಶ್ ಅಪ್ ಆಗಿ ಬಂದೆ, ಇವಾಗ ಟೀ ಮಾಡ್ಕೊಂಡು ಟೀ ಕುಡಿದೆ, ಪಾತ್ರೆ ಜೋಡಿಸ್ದೆ, ಅಷ್ಟೆಲ್ಲ ಆಗಿರುತ್ತೆ. ನೈಟಿಗೂ ನೋಡಬೇಕು ಗಾಯ್ಸ್, ಅಡುಗೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಿನ್ನೆ ಸಾಂಬಾರು ಸ್ವಲ್ಪ ಐತೆ. ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ರು ಇವತ್ತಿಂದ ಮತ್ತೆ. ಸೊ ಅದಕ್ಕೆ ನೋಡಬೇಕು, ಅವ್ರೇನಾದರೂ ಅಕಸ್ಮಾತ್ ಬಂದು ನೈಟು ತಿಂತೀನಿ ಮಿಡ್ ನೈಟಲ್ಲಿ ಬರ್ತಾರೆ ಗಾಯ್ಸ್, ಅವ್ರು 4 ಗಂಟೆ ಹಂಗೆ. ಸೊ ನನ್ನ ವೀಡಿಯೋನು ಎಡಿಟ್ ಆಗೋ ಒಳಗಡೆ ಕರೆಕ್ಟಾಗಿ ಟೈಮ್ ಇರುತ್ತೆ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ನೈಟ್ ಡ್ಯೂಟಿ ಮಾಡೋದಂಗಿರುತ್ತೆ. ಸೊ ಅದಕ್ಕೆ ಕೇಳ್ತೀನಿ ಫೋನ್ ಮಾಡಿ, ಊಟ ಮಾಡ್ತೀರಾ ಬಂದು ಅಂತ. ಏನಾದರೂ ಅಕಸ್ಮಾತ್ ಅವರು ತಿಂತೀನಿ ಅಂದರೆ ಮಾಡ್ತೀನಿ ಅಡುಗೆ ಏನಾದರೂ. ಆ್ಯಕ್ಚುಲಿ ಲಾಸ್ಟ್ ಟೈಮೇ ನನಗೆ ಥೈರಾಯ್ಡ್ ಜಾಸ್ತಿ ಆಗಿದೆ ಅಂತ ಏಪ್ರಿಲಲ್ಲಿ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಡೋಸ್ ಜಾಸ್ತಿ ಮಾಡಿದರು ಗಾಯ್ಸ್. ಬಟ್ ನಾನು ಏಪ್ರಿಲಲ್ಲಿ ಹೋಗೋಕ್ಕಾಗಿಲ್ಲ. ಸೊ ಬರೋ ತಿಂಗಳು ಹೋಗ್ಬೇಕು, ಇನ್ನೇನು ಈ ತಿಂಗಳು ಮುಗಿತಾ ಬಂತು, ಬರೋ ತಿಂಗಳು ಪಕ್ಕ ಹೋಗಬೇಕು. ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತೀನಿ ಗೈಸ್ ನಾನು ಹಾಸ್ಪಿಟ್ಲಿಗೆ ಹೋಗೋದು. ಮಾತ್ರೆ ಏನೋ ಕರೆಕ್ಟಾಗಿ ತಿಂತೀನಿ, ಬಟ್ ಚೆಕ್ ಮಾಡಿಸ್ಬೇಕಲ್ವಾ. ಸೊ ನನಗೆ ಅಷ್ಟು ದೂರ ಬೇರೆ ಹೋಗಬೇಕು. ಆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಮ್ಮ ಹಸ್ಬೆಂಡ್ 2 ದಿವಸ ಲೀವ್ ಆಗಬೇಕು. 1 ದಿವಸ ಬ್ಲಡ್ ಟೆಸ್ಟು ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು. ಆ ರಿಪೋರ್ಟ್ ಬಂದಮೇಲೆ ಸಂಜೆ ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಅದಕ್ಕೆ ನಾನು ದುಡ್ಡು ಬೇರೆ ಜಾಸ್ತಿ ಆಗುತ್ತೆ, ಯಾಕೆ ಸುಮ್ಮನೆ ಅವ್ರಿಗೆ ಅಷ್ಟು ಕಷ್ಟ ಕೊಡೋದು ನನ್ನ ಹೆಲ್ತಿಂದ ಅಂತ ನಾನು ಗ್ಯಾಪ್ನೇ ಮಾಡ್ಸಲ್ಲ ಗಾಯ್ಸ್. ನಿನ್ನೆ ಒಂದು ವೀಡಿಯೋ ನೋಡ್ಬಿಟ್ಟೆ, ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇಲ್ಲಿ ಥೈರಾಯ್ಡ್ದು ಆಪ್ರೇಷನ್ ತೆಗ್ದಿರೋದು ಅವ್ರು ಹಂಗೆ ವೀಡಿಯೋ ಹಾಕ್ಬಿಟ್ಟಿದ್ರು. ಅದನ್ನ ನೋಡ್ಬಿಟ್ಟು ಏಪ್ರಿಲಲ್ಲಿ ಹೇಳಿದ್ರಲ್ಲ ಅಪ್ಪ ಅಂದರೆ ನಂಗೆ ನೀನು ಏಪ್ರಿಲಲ್ಲಿ ಹೇಳೇ ಇಲ್ಲ, ಇವಾಗ ಹೇಳ್ತಿದ್ಯಾ ಅಂತ ಅವ್ರು. ಏನೋ ಗಾಯ್ಸ್, ಏನು ಮಾಡೋದು. ಬೇಜಾರು ಗಾಯ್ಸ್,
ನನ್ನ ಗಂಡ ನನ್ನ ಇಷ್ಟೆಲ್ಲ ನೋಡ್ಕೊತಾ ಇರೋದೇ ಹೆಚ್ಚು, ಇನ್ನು ನಾನು ಹಾಸ್ಪಿಟ್ಲಿಗೆ ಅದಕ್ಕೆ ಖರ್ಚು ಮಾಡಿಸ್ಬಾರ್ದು ಅಂತ ಅಷ್ಟೇ. ಅದಕ್ಕೋಸ್ಕರ ನಾನು ಗ್ಯಾಪ್ನ ಮಾಡಿಸಲ್ಲ. ಇರೋ ಅಷ್ಟು ದಿನ ಬದುಕೋದು ಅಷ್ಟೇ ಗಾಯ್ಸ್. ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಏನು ಈ ಭೂಮಿ ಮೇಲೆ ಇರ್ತೀವ. ಇರೋ ಅಷ್ಟು ದಿನ ಖುಷಿಯಾಗಿ ನಿಮ್ಮ ಜೊತೆ ಹೀಗೆ ಮಾತಾಡಿಕೊಂಡು ನಾನು ಜೀವನ ಕಲಿತೀನಿ. ಸೊ ಅದೇ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಭಯಪಟ್ಬಿಟ್ಟೆ ಗೈಸ್ ನಾನು. ಯಾಕಂದರೆ ಅಷ್ಟು ಆಪ್ರೇಷನ್ ಎಲ್ಲ ಮಾಡಿಸ್ಬೇಕು ಅನ್ನೋ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಥೈರಾಯ್ಡ್. ಇವಾಗ ಹೆಂಗೋ ಸ್ವಲ್ಪ ನಾರ್ಮಲ್ಗೆ ಬಂದೈತೆ, ಬಟ್ ಇವಾಗ ನೆಕ್ಸ್ಟ್ ಮಂತ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಎಷ್ಟರಲ್ಲಾಯಿತು ಏನು ಅಂತ. ನಾನು ಗೋಬಿನೂ ತಿನ್ನಲ್ಲ, ಏನೂ ಇಲ್ಲ, ಬಟ್ ಏನಕ್ಕೆ ಜಾಸ್ತಿ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಮಂತ್ ಹೋಗೋಣ ಥೈರಾಯ್ಡ್ ಟೆಸ್ಟಿಗೆ, ಆವಾಗನೂ ಲಾಗ್ ಮಾಡ್ತೀನಲ್ವಾ. ನೆಕ್ಸ್ಟ್ ಮಂತ್ ಹೋಗಿ ಏನೆಲ್ಲ ಹೇಳ್ತಾರೆ, ಎಷ್ಟು ಜಾಸ್ತಿ ಆಗಾಯಿತು ಕಮ್ಮಿ ಆಗಾಯಿತು ಗೊತ್ತಿಲ್ಲ. ಸೊ ನೋಡಿಕೊಂಡು ನೆಕ್ಸ್ಟ್ ಮಂತ್ ಹೋಗ್ತೀನಲ್ಲ ಆವಾಗ ವೀಡಿಯೋ ಮಾಡ್ತೀನಿ ಗೈಸ್. ಓಕೆ, ಇವಾಗ ಟೀ ಕುಡಿಯೋಣ. ನಾನು ಯಾವಾಗಲೂ ಟೀ ಕುಡಿಬೇಕಾದ್ರೆ ನಿಮ್ಮ ಹತ್ರ ಕಷ್ಟ ಸುಖ ಇಲ್ಲಾಂದರೆ ಏನಾದರೂ ಮೋಟಿವೇಟ್ ವಿಡಿಯೋ ಆ ಥರ ಶೇರ್ ಮಾಡ್ಕೊಂಡು ನನ್ನ ಟೀಯೇ ಆರೋಗುತ್ತೆ ಗಾಯ್ಸ್. ಸೊ ನಾನು ಟೀ ಕುಡ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಗೈಸ್, ನಮ್ಮ ಅಪ್ಪ ತಂದಿದ್ರಲ್ಲ ಅವತ್ತು ಮ್ಯಾಂಗೋ, ಅದರಲ್ಲಿ ಇನ್ನೊಂದೇ ಒಂದು ಮಿಕ್ಕಿತ್ತು. ಇನ್ನೆರಡಿದೆ ಚಿಕ್ಕದು, ಅದಿನ್ನೂ ಹಣ್ಣಾಗಿಲ್ಲ. ದೊಡ್ಡದೊಂದು ಮಿಕ್ಕಿತ್ತು ಅಂತ ನಾನು ಚರ್ವಿ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಹುಳಿಕಾಯಿ ಸ್ವಲ್ಪ ಅಕ್ಕಿ ತೊಳ್ಕೊಂಬರ್ತೀನಿ ರೀ. ತೊಳ್ದಿದ್ದಾಯ್ತು, ಅನ್ನಕ್ಕಿಡೋಣ. ಸೊ ಸೊಪ್ಪು ಸಾರು ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಆದಮೇಲೆ ಮೊಟ್ಟೆ ಇದೆ, ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಣ. ಓಕೆನಾ? ಇವತ್ತು ಲಾಗು ತುಂಬ ಚಿಕ್ಕದಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆನೇ ಎದ್ದು ಏನೆಲ್ಲ ಮಾಡ್ತೀನಿ ಅಂತ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಓಕೆ, ಇವತ್ತು ಇಷ್ಟೇ ಗೈಸ್ ಆಗಿದ್ದು. ಸೊ ಸಲೂನ್ಗೆ ಹೋಗೋಣ ಅಂದ್ಕೊಂಡಿದ್ದೆ, ಐಬ್ರೋ ಮಾಡಿಸ್ಬೇಕಾಗಿತ್ತು. ಪಾರ್ಲರ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಯಾಕೋ ಇಂಟ್ರೆಸ್ಟ್. ಅದೇ ಟೈಮ್ ನೋಡಿದ್ರಲ್ವ, ನಾನು ಕೆಲಸ ಎಲ್ಲ ಮಾಡಿ ಬಟ್ಟೆ ಎಲ್ಲ ಒಗ್ದು ಒಳಗಡೆ ಟೈಮ್ ಆಗಿಬಿಟ್ಟಿತ್ತು. ಸರಿ ನೋಡೋಣ ಅಂತ ನಾಳೆನಾದರೂ ನಮ್ಮ ಹಸ್ಬೆಂಡ್ ಕಾಸು ಕೊಟ್ಟರೆ ಐಬ್ರೋಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರೋಣ. ಸೊ ಅನ್ನ ಆಗಲಿ. ನೋಡಿ ಸಾರು ಇಷ್ಟಿದೆ, ಇಷ್ಟು ಸಾರಿದೆ, ಹೆಂಗೆ ವೇಸ್ಟ್ ಮಾಡೋಕ್ಕಾಗುತ್ತೆ? ಅದಕ್ಕೆ ಈ ಸಾರಿಗೆ ಅನ್ನ ಮಾಡಿಕೊಂಡು ಊಟ ಮಾಡ್ಕೊಳ್ಳೋಣ. ಅನ್ನ ಮಾಡಿದ್ದೆಲ್ಲ ಆಗಿತ್ತು, ಅದಕ್ಕೆ ಆಮ್ಲೆಟ್ ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಆಮ್ಲೆಟ್ ಮಾಡಿಕೊಂಡೆ. ಅವ್ರು ಇಲ್ವಲ್ಲ, ನನಗೊಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂತ ಸಾರಿತ್ತು, ಅದಕ್ಕೆ ಅನ್ನ ಮಾಡಿಕೊಂಡೆ, ಆಮ್ಲೆಟ್ ಹಾಕ್ಕೊಂಡೆ ಊಟ ಮಾಡ್ತೀನಿ. ನಾಳೆ ಸಿಗೋಣ. ಓಕೆ, ಬಾಯ್, ಲವ್ ಯು ಆಲ್. ಸೊ ಗೈಸ್, ಇದಾಯಿತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೊನೆ ತನಕ ಇರಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನನ್ನ ವಿಡಿಯೋ ನೋಡಿಕೊಂಡು ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗೈಸ್.